ನಮಸ್ಕಾರ ಎಸ್ಎಸ್ಪಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಈಗ ವಾರ್ತೆಗಳ ವಿವರ. ಔರಾದ್ ಪಟ್ಟಣದ ಅಮರೇಶ್ವರ ದೇವಸ್ಥಾನ ಮಹಾದ್ವಾರದ ನಿರ್ಮಾಣಕ್ಕಾಗಿ ತಮ್ಮ ಅನುದಾನದಿಂದ 1 ಕೋಟಿ ರೂಪಾಯಿ ನೀಡುವುದಾಗಿ ಸಂಸದ ಸಾಗರ್ ಖಂಡ್ರೆ ತಿಳಿಸಿದ್ದಾರೆ. ಶ್ರಾವಣ ಮಾಸದ ಸೋಮವಾರ ನಿಮಿತ್ತ ಇಂದು ದೇಶದ ಅತ್ಯಂತ ಕಿರಿಯ ಸಂಸದರಾದ ಸಾಗರ್ ಖಂಡ್ರೆ ಅವರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನ ಆಡಳಿತ ಮಂಡಳಿಯವರೊಂದಿಗೆ ಮಾತನಾಡಿ ದೇವಸ್ಥಾನದ ಮಹಾದ್ವಾರದ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿಗಳು ತಮ್ಮ ಸಂಸದರ ಅನುದಾನದಿಂದ ನೀಡುವುದಾಗಿ ತಿಳಿಸಿ ಅತಿ ಶೀಘ್ರದಲ್ಲಿಯೇ ಕಾಮಗಾರಿಯನ್ನ ಆರಂಭಿಸಲು ಸಹಕರಿಸುವಂತೆ ಕೇಳಿಕೊಂಡಿದ್ದ ಸಂಸದರು ಸ್ಥಳೀಯರೊಂದಿಗೆ ಮಾತನಾಡಿ ಅಲೆಮಾರಿ ಜನಾಂಗದವರಿಗೆ ಈಗಾಗಲೇ 2 ಎಕರೆ ಮಂಜೂರಾಗಿದ್ದು ಅದು ಸಾಕಾಗದ ಕಾರಣವಾಗಿ ಅವರಿಗೆ G+3 ಬಹುಮಡಿಯ ಕಟ್ಟಡ ನಿರ್ಮಿಸಿಕೊಡುವ ಯೋಜನೆ ಇದೆ. ಇದಕ್ಕಾಗಿ ಈಗಾಗಲೇ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಸಭೆ ನಡೆಸಲಾಗಿದೆ. ಕೂಡಲೇ ಅಲೆಮಾರಿ ಜನರಿಗೆ ಸೂಕ್ತವಾದ ಮನೆಗಳನ್ನು ನೀಡುವುದಾಗಿ ತಿಳಿಸಿದ್ದಾರೆ. ಬೀದರ್ನಿಂದ ಔರಾದ್ ಮೂಲಕ ಹಾದು ಹೋಗುವ ನಾಂದೇಡ ಹೋಗುವ ರೈಲ್ವೆ ಮಾರ್ಗದ ಕಾಮಗಾರಿಯ ಬಗ್ಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗುವುದೆಂದು ಹೇಳಿದ ಸಂಸದರು SC ST ಜನರ ಹಣ ದುರುಪಯೋಗ ಮಾಡಿರುವ ಬಗ್ಗೆ ನಿನ್ನೆ ಮಾಹಿತಿಯಾಗಲಿ ಅಥವಾ ಯಾವುದೇ ದೂರು ಬಂದಿಲ್ಲ. ತಮ್ಮಲ್ಲಿ ಯಾವುದೇ ದಾಖಲೆಗಳು ಇದ್ರೆ ಕೊಡಿ ಅಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಅಮರೇಶ್ವರ್ ದೇವಸ್ಥಾನದ ಆಡಳಿತ ಮಂಡಳಿ ಮುಖ್ಯಸ್ಥ ಹಾಗೂ ನೂರಾರು ಜನ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾವು ಅಮರೇಶ್ವರ ದೇವಸ್ಥಾನ ಪೂಜೆ ಸಲ್ಲಿಸಿ ನಾವೆಲ್ಲರೂ ನನಗೆ ಒಳ್ಳೆ ರೀತಿಯಲ್ಲಿ ಎಲ್ಲ ಸ್ವಾಗತ ಸನ್ಮಾನ ಮಾಡಿದ್ದೀರಿ. ನನಗೆ ಆಶೀರ್ವಾದ ತಗೊಳ್ಳಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀರಿ. ಒಳ್ಳೆ ರೀತಿಯಲ್ಲಿ ಪೂಜೆ ಕೂಡ ಆಗಿದೆ. ನಮ್ಗೆಲ್ಲರಿಗೂ ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು, ಎಲ್ಲ ಗ್ರಾಮಸ್ಥರಿಗೆ ಎಲ್ಲರಿಗೂ ನನ್ನ ವತಿಯಿಂದ ಧನ್ಯವಾದಗಳು ನಾನು ಸಲ್ಲಿಸುತ್ತೇನೆ. ಔರಾದ ಗ್ರಾಮ ದೇವತೆಯಾದ ಅಮರೇಶ್ವರ ದೇವಸ್ಥಾನಕ್ಕೆ ಬಹಳ ದಿವಸದಿಂದ ಇದು ಒಂದು ಬೇಡಿಕೆ ಇತ್ತು, ಮಹಾದ್ವಾರದ ಬೇಡಿಕೆ ಇತ್ತು. ಈಗಾಗಲೇ ನೀವು ಕೊಟ್ಟಿದ್ದೀರಿ ಇನ್ನೂ 1 ಕೋಟಿ ನೀವು ಅನುದಾನ ಬೇಕಂತ ನಾನು ನಿಮಗೆ ಭರವಸೆ ಕೊಡ್ತೀನಿ. ನನ್ನ MP ಬಜೆಟ್ ಇಂದ ನಿಮಗೆ ನಾನು 1 ಕೋಟಿ ರೂಪಾಯಿ ಕೊಡ್ತೀನಿ. ನಾವು ಫಸ್ಟ್ ನಾವೆಲ್ಲರೂ ಕೂಡಿ ಇಮಿಡಿಯೇಟ್ಲಿ ಕೆಲಸ ಸ್ಟಾರ್ಟ್ ಮಾಡಿ ಒಳ್ಳೆ ರೀತಿಯಲ್ಲಿ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡೋಣ ಅಂತ ನಾನು ಎಲ್ಲರಿಗೂ ನಾನು ಭರವಸೆ ಸುದ್ದಿ ಬಂತು. ಅಮೌಂಟ್ ಏನೋ ನಮ್ಮ ತಪ್ಪಾಗಿದೆ, ಕಣ್ಣು ತಪ್ಪು ಹೋಗ್ಯದ. ಆ ತರ ನಮ್ಮಲ್ಲಿ ದಾಖಲೆಗಳು ನೀವು ಕೊಡ್ರಿ. ದಾಖಲೆಗಳು CS ಅವ್ರು ಮತ್ತೆ ಅಮೌಂಟ್ ರಿಲೀಸ್ ಮಾಡಿದ್ರೆ ವಾಪಸ್ ಕೊಡ್ತಾರೆ. ಮತ್ತೆ ಅದು ಒಂದು ಸಂದ ಇದೆಲ್ಲ ಮನಿ ಸೆಕ್ಷನ್ ಆಗಿ ಜನರಲ್ ದುರ್ಗದ ಪಂಚಾಯತ್ ಮಣಿಪುರ ವಿಲೇಜ್ ಜನರಲ್ ಮನಿ GPS ST ಜಮಾ ಆಗಿದ್ದು ಅಮೌಂಟ್ ಮತ್ತೆ ಜನರಲ್. ಇದು ನಂಗೆ ಫಸ್ಟ್ ಟೈಮೇ ನಂಗೆ ಮಾಹಿತಿ ಸಿಗುತ್ತೆ. ಇಲ್ಲಿವರೆಗೆ ನಂಗೆ ಯಾರು ಫಲಾನುಭವಿಗಳು ಬಂದು ನಮ್ಗೆ ಈ ತರ ಆಗಿದೆ ಅಂತ ನಮ್ಗೆ ಹೇಳಿಲ್ಲ. ನಮ್ ಸರ್ ಡೀಟೇಲ್ಸ್ ನಂಗೆ ಹಾಕಿರಿ. 100% ನಾನು ಹೋಗಿ 100% ಅದು ಆಗ್ಲೇಬಾರ್ದು. ಹೆಂಗಾಯ್ತು ನಾನು ಕೂಡ ಸರ್ ಈಗ ಇಲ್ಲಿ ಅಮರೇಶ್ವರ ದೇವಸ್ಥಾನದಾಗ ನಿತ್ಯ ಎಂಬ ದಾಸೋಹ ಇರಬೇಕು ಅಂತ ಕೆಲವೊಂದು ದಾಸೋಹ ಇರ್ತಾ ಇಲ್ಲ ಅಂತ ಒಂದು ಭಕ್ತರು ಕಂಪ್ಲೇಂಟ್ ಮಾಡ್ತಾರೆ. ಇಷ್ಟು ಯಾರಾದ್ರೂ ಭಕ್ತರು ಹೊರಗಿನ ಬಂದ್ರು ರಾತ್ರಿ 7, 8, 9, 10 ಬಂದ್ರು ಅಂದ್ರೆ ಇರ್ಲಕ್ ವ್ಯವಸ್ಥೆ ಇಲ್ಲ ಅಂತ. ಇಲ್ಲಿ ಇದ್ದಿನ 1 ರೂಮ್ ಅದ. ಆ 1 ರೂಮ್ ಕೂಡ ಏನೋ ತಲಾಟೆಯವರು ರೂಮ್ ಮಾಡ್ಕೊಂಡ್ರ ಅಂತ. ಇಲ್ಲಿ ಯಾರು ರೂಮ್ ಮಾಡ್ಕೊಂಡ್ರೆ ಅದು ವ್ಯವಸ್ಥೆ ಯಾರಿಗಾಗ್ಬೇಕು ಅಂದ್ರೆ ಭಕ್ತರ ಕಡೆಯಿಂದ ಆಗ್ಬೇಕು ಅಂತ ಎಲ್ಲರೂ ಬೇಡಿಕೆ ಇರುತ್ತೆ. ಅದನ್ನು ಕೂಡ ಆಗ್ಬೇಕು. ತಲಾಟೆಯವರಿಗೆ ಯಾರ ಕಡೆಯಿಂದ ಆಫೀಸಿನ ಸರಿ ಮಾಡಿಲ್ಲ. ಯಾರೋ ಹೊರಗಿನವ್ರು ಬಂದ್ರು 12, 1 ಗಂಟೆ ಬಂದ್ರು ಅಂತಂದ್ರೆ ಅವ್ರಿಗೆ ಇರ್ಲಾಕ ವ್ಯವಸ್ಥೆ ಆಗ್ಬೇಕು. ಚೆಕ್ ಮಾಡ್ಲಕ್ಕೆ ಯಾರಾದ್ರೂ ಪೂಜಾರನ್ನ ಪ್ರವಚನ ಮಾಡಕ್ ಬಂದ್ರು ಅಂತಂದ್ರೆ ಅವ್ರಿಗೆ ಉಳ್ಕೊಳ್ಳಕ್ಕೆ ಏನಂತ ವ್ಯವಸ್ಥೆ ಇಲ್ಲ. ಈಗ ನೀವು ಮೇಲ್ಗಡೆ ಹೋಗಿ ನೋಡ್ಬೋದು ಸರ್ ರೂಮ್ಗಳು ಇಷ್ಟೊಂದು 10 ಗಂಟೆ ಪೂರ್ತಿ ನೀರು ಒಳಗ್ ಕಾಲಿಗೆ ಮೊಳಕಾಲಿ ಬರೋ ಗಂಟ ನೀರು ನಿಂತಿರ್ತವೆ. ಅಂತದ್ರೊಳಗೆ ಇದನ್ನ ಮಾಡಕ್ ಅಲೆಮಾರಿ ಜನಾಂಗ ಮಾಡ್ಕೊತೇವೆ. ಅದ್ರ ಕಡೆಯಿಂದ ಅಂದ್ರೆ ರೈಲ್ವೆ ಇದ್ರ ಕಡೆಯಿಂದ ರೈಲ್ವೆ ಕಾಮಗಾರಿ ಕಡೆಯಿಂದ ಅಲ್ಲಿ 759 ಏನೋ 50 ಕೋಟಿ ರೂಪಾಯಿ ಎಂಬುದು ಅಲ್ಲಿನ ಸರ್ಕಾರ ಮೀಸಲಿಗೆ ರಾಜ್ಯ ಸರ್ಕಾರ ಏನೋ ಮಾತುಕತೆ ಆಗಿದೆ ಈ ರೈಲ್ವೆ ಕಾಮಗಾರಿ. ನಾನು ಈಗಾಗಲೇ ಮುಖ್ಯಮಂತ್ರಿ ನಾನು ಪತ್ರ ಕೊಟ್ಟಿದ್ದೀನಿ ತಾವು ಈ ತರ ನೀವು ಮಾಡ್ರಿ ಅಂತ. ಅವ್ರ ವತಿಯಿಂದ ನಾನು ಮತ್ತೊಂದ್ಸಲ ನಾನು ಹೋಗಿ ಫಾಲೋ ಅಪ್ ಮಾಡ್ತೀನಿ. ಅದನ್ನು ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಬೀದರ್ ನಾಂದೇಡು ತುಂಬಾ ವರ್ಷದಿಂದ ಇದು ಇಂಪಾರ್ಟೆಂಟ್ ಇದೆ. ಕೇಂದ್ರ ಸರ್ಕಾರ ನಮ್ಗೆ ರೂಲ್ ಸಿಕ್ಕಿದೆ. ಆದ್ರೆ ನಾನು ರಾಜ್ಯ ಸರ್ಕಾರ ವತಿಯಿಂದ ನಾನು ತಗೊಂಡ್ ಬರುವುದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆ ಈಗ ಔರಾದಲ್ಲಿ ಅಲೆಮಾರಿ ಜನಾಂಗದವರು ಸಾಕಷ್ಟು ಜನ ಹಂಗೆ ಕುಂತಿದಾರ. ಈಗಲೇ ನಾನು ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಕೂಡ ನಾನು ಮಾತಾಡಿದ್ದೀನಿ. ಈಗ ತಹಸೀಲ್ದಾರ್ ಕೂಡ ಇಲ್ಲೇ ಇದ್ದಾರೆ. 2 ಎಕರೆ ಸ್ಯಾಂಕ್ಷನ್ ಆಗಿದೆ. ಇನ್ನೂ 2 ಎಕರೆ ಕೂಡ ಸ್ಯಾಂಕ್ಷನ್ ಆಗಿತ್ತು. ಈಗ 2 ಎಕರೆ ಕೊಟ್ಟಿದಾಗ ನಾವು ಲಾಟ್ ಅಲ್ಲಿ ನಾವು ಕೊಟ್ರೆ ಜಾಗ ಸಾಕಾಗಲ್ಲ ಇಲ್ಲ ಅಂತ ಬಸ್ಸಲಿಕ್ಕಿಂತ ನಾವೇನ್ ಮಾಡ್ತಾ ಇದ್ವಿ G+3 ಅಂತ ಒಂದು ಹೌಸಿಂಗ್ ಸ್ಕೀಮ್ ಇದೆ. PMAY ಅರ್ಬನ್ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ. ಈಗಾಗಲೇ ಪ್ರಾಜೆಕ್ಟ್ ಡೈರೆಕ್ಟರ್ ಮಾತಾಡಿದ್ವಿ. 1 ಯೂನಿಟ್ಗೆ 4 ಲಕ್ಷ ರೂಪಾಯಿ ಸಿಗುತ್ತೆ. 2.5 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ, 1.5 ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ. ಅದಕ್ಕೆ ನಾನು ಇದು ಆದ್ಮೇಲೆ ನಾವು ಅಲ್ಲೇ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ನಾನು ಎಲ್ಲರಿಗೂ ನಾನು ಭೇಟಿ ಮಾಡಿ ಅವ್ರಿಗೆ ನಾನು ಭರವಸೆ ಕೊಡ್ತೀನಿ.
ಅದನ್ನು ಕೂಡ 100% ನಾವು ಅವರಿಂದ ನಾವು ಆನ್ಲೈನ್ ಅರ್ಜಿ ನಾವು ಸಲ್ಲಿಸಬೇಕಾಗುತ್ತೆ. ತಹಸೀಲ್ದಾರಿಗ ಮತ್ತು ಅವ್ರ ಪ್ರಾಜೆಕ್ಟ್ ಡೈರೆಕ್ಟರ್ ಜೊತೆ ಕೋಆರ್ಡಿನೇಟ್ ಮಾಡಿ ಅವರಿಂದ ನಾವು ಆನ್ಲೈನ್ ಅರ್ಜಿ ನಾವು ಸಲ್ಲಿಸ್ಲಕ್ ಹಚ್ಚಿ ಏನ್ ಮುಂಬರುವ ದಿನಗಳಲ್ಲಿ ನಾನು ಕೇಂದ್ರ ಸರ್ಕಾರ ನನ್ನ ಒತ್ತಡ ಹಾಕಿ ಅದು ಕೂಡ ಅನುದಾನ ತಗೊಂಡ್ಬಂದು ಅದಕ್ಕೂ ಕೂಡ ನಾನು ಪ್ರಯತ್ನ ಮಾಡಿ ಅವರಿಗೂ ಕೂಡ, ಯಾಕಂದ್ರೆ ಇದು ಬಹಳ ವರ್ಷದಿಂದ ಸುಮಾರು ದಶಕಗಳಿಂದ ಅವ್ರು ಅಲ್ಲೇ ಕೂತಿದ್ದಾರೆ, ಅವರಿಗೂ ಕೂಡ ಶಿಫ್ಟ್ ಮಾಡಿ ಯಾವುದೇ ರೀತಿಯಲ್ಲಿ ಯಾರು ಕೂಡ ಮನೆಯಿಂದ ಅವ್ರು ವಂಚಿತರಾಗಬಾರ್ದು, ಎಲ್ರಿಗೂ ಒಂದು ಮನೆ ಇರಬೇಕು, ಗುಡಿಸಲು ಮುಕ್ತ ಮಾಡೋದು ನಮ್ ಗುರಿ ಇದೆ. ಅದೇ ರೀತಿ ನಾವು 50,000 ಕೂಡ ನಾವು ಮನೆಗಳು ತಗೊಂಡ್ ಬಂದಿತ್ತು. ಆದ್ರೆ ಆ 50,000ದಲ್ಲಿ ಇವ್ರಿಗೆ ಕೂಡ್ಸಲ್ಲ, ಯಾಕಂದ್ರೆ ಅದು ಬರೀ ಜಾಗ ಇದ್ದವ್ರಿಗೆ ಅಷ್ಟೇ ಇತ್ತು, ಜಾಗ ಇಲ್ಲ ಇವ್ರಿಗೆ ಅಂತ ಮಸಲಿಕ್ಕಿದ್ದು ಮನ್ ಸ್ಯಾಂಕ್ಷನ್. ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಬೀದರ್.